ಮಾಡ್ಕೊಂಡಿದ್ದ ಖರೆ ಆದ್ರೆ ನನ್ನ ಹೆಣದ ಮ್ಯಾಗ ಈಕಿಗೆ ತಾಳಿ ಕಟ್ಬೇಕವ ಅಟ್ಟ. ಏ ಚಂಬಸೋಕ ಹಂಗೆ ಮಾತಾಡ್ಬೇಡವ. ಶುಭ ಕಾರ್ಯದ ಮಾತಾಡೋ ಮುಂದೆ ಹೆಣ ಹಾಪಣ ಅಂತಂದು ಇಂಥವೆಲ್ಲ ಅವಶ್ಯಕನ ಮಾತಾಡಬೇಡ. ಈಗ ನೋಡು ಅವರಿಬ್ರು ಮೆಚ್ಚಾರವ. ಈಗ ಇವಂಗ ಇನ್ನೊಂದು ಹೆಣ್ಣು ತೆಗೆದು ಮಾಡಿದ್ವಿ ಅಂದ್ರೆ ಮದ್ವಿನ ಅವರಿಬ್ರು ಹೊಂದಾಣಿಕೆ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಏನು ಮಾಡ್ತಿ? ಅಕ್ಕಿ ಗುಟ್ಟಾಗಾದ್ರೆ ಮೆಚ್ಚಾನ ಲಗ್ನ ಮಾಡ್ಕೊತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀ ಆಕಿಗೆ ಸಾದ್ರ ಹಚ್ತಿದೀವಿ. ಆಕಿ ನಿನಗೂ ಅವ್ರಿಗೂ ಹೊಂದಾಣಿಕೆ ಆಕೈತಿ. ಕಳ್ಳನಾಗಿನಕಿ ನಾಳೆ ನಿನಗೂ ವಯಸ್ಸಾದ ಕಾಲಕ್ಕೆ ನೋಡ್ಕೊತಾಳೆ. ಹೆಂಗೆ ವಿಚಾರ ಮಾಡ್ತೀವಿ? ಒಂದಿಟ್ಟು ಯೋಚನೆ ಮಾಡಿ, ಚಲೋದು ಕೆಟ್ಟದ್ದು. ಏ ಶಂಕರಪ್ಪ, ನಿನಗೊಬ್ಬ ಮಗ ಅದಾನಿಲ್ಲ? ಹ್ಞೂ ಬಿ ಅದಾನಲ್ಲ, ಮಹೇಶ ಅಂತ, ಕಾಲೇಜ್ ಹೋಗ್ತಾನೆ. ತಮ್ಮ, ನಾ ನಿನಗೊಂದು ಕೇಳ್ತೀನಿ ವಿಚಾರ, ನೀ ನನಗೆ ನೇರ ನೇರ ಹೇಳ್ಬೇಕಾ? ಮತ್ತೆ ಕೇಳ್ಬೇಕಾ? ಈಗ ನಿನಗಿರೋದು ಒಬ್ಬನ ಮಗ ಹೌದಲ್ಲ? ಹೌದಕ್ಕ. ನೋಡಪ್ಪ, ಈಗ ನಾ ಏನಾರ ನಿಮಗೆ ಅಂದ್ರೆ ಸಿಟ್ಟು ಬರ್ತೈತಿ. ನನ್ನ ಬಾಯಿ ಚಲೋ ಇಲ್ಲ, ಸಿಟ್ಟಿಗೆ ಮಾಡ್ತಾಳ ಅನ್ನಂಗೆ ನಿಮಗೆ ಆಕೈತಿ. ಆದರೂ ನೀವೇನು ಬೇಕಾದ್ರೆ ಅನ್ಕೊರಿ ನನ್ನ ಬಗ್ಗೆ, ನಾ ಏನು ಚಿಂತೆ ಮಾಡೋದಿಲ್ಲ. ಶಂಕರಪ್ಪ, ನಿನಗೊಂದು ನೇರ ಒಂದು ಮಾತು ಕೇಳ್ತೇನೆ, ನೀ ಹೇಳಿ ನನಗೆ. ಹೇಳು. ನಿನ್ನ ಮಗ ಒಂದೇಳೆ ಯಾರನ್ನಾರ ಗಂಡು ಬಿಟ್ಟಕ್ಕಿನ ಗಂಡು ಸತ್ತಕ್ಕಿನ ನಾನು ಆಕಿನ ಪ್ರೀತಿ ಮಾಡೇನಿ, ನಾ ಈಕಿನ ಲಗ್ನ ಮಾಡ್ಕೋತೀನಿ ಅಂದ್ರೆ ನೀವಿಬ್ಬರು ಗಂಡ ಹೆಂಡ್ತಿ ಅವಂಗೆ ಲಗ್ನ ಮಾಡ್ತೀನಪ್ಪ? ಮಾಡ್ತೀನ ಹೇಳಿ ನನಗೆ ಅದನ್ನು ಮೊದಲು. ಅದಕ್ಕೆ ಯಾಕೆ ಶಂಕರಪ್ಪ ಅಷ್ಟು ವಿಚಾರ ಮಾಡಕಂತಿ? ನೀವು ಆಕಿಗೆ ಲಗ್ನ ಮಾಡಕ್ಕಂತನ ಬಂದಿರಿ ತಯಾರಾಗಿ. ಹುಡುಗಿ ಹ್ಯಾಂಗೆ ಅದಾಳ ಅನ್ನೋದು ನಿಮಗೂ ಗೊತ್ತಿದ್ದಿದ್ದ ಐತಿ. ಅದ್ಯಾಕಪ್ಪ ನನ್ನ ಮಗಗೆ ಮಾಡ್ಕೊ ಅಂತ ಎಲ್ಲರೂ ಇಟ್ಟು ವಕಾಲತ್ತು ವಹಿಸ್ಕೊಂಡು ಬಂದೀರಿ. ನಿಮ್ಮ ಮನ್ಯಾನ ಗಂಡಸರು ಹಿಂಗೆ ಗಂಡು ಬಿಟ್ಟಕ್ಕಿನ ಗಂಡು ಸತ್ತಕ್ಕಿನ ಲಗ್ನ ಮಾಡ್ಕೋತೇನೆ ಅಂದ್ರೆ ನೀವೆಲ್ಲ ಮಾಡ್ತೀರೇನಪ್ಪ? ಬಸಪ್ಪ, ಕಲ್ಲಪ್ಪ, ಹೇಳಪ್ಪ, ಎಣ್ಣ ಮಾಡ್ಕೋತೀರಿ? ಮಾಡಿಸ್ತೀರೇನಾ? ಯಾಕ ನಮ್ಮ ಮನ್ಯಾಗ ಏನು ಅಂಥವೀಗ ಆಗಿಲ್ಲ. ಹಂಗಾದಾಗ ಅಂಥ ಟೈಮ್ ಬಂದಾಗ ನಾವು ನೋಡೋಣ. ಹಂಗೇನಾರ ಟೈಮ್ ಬಂತು ಅಂದ್ರೆ ಮಾಡೋಣ. ಏನು ಈಗ ನಮಗೆ ಸದ್ಯಕ್ಕೆ ಬಂತು ಅಂದ್ರೆ ಆವಾಗಿಂದ ಪರಿಸ್ಥಿತಿ ಹ್ಯಾಂಗಿರ್ತೈತಿ ಅದನ್ನು ವಿಚಾರ ಮಾಡಿ ನಾವು ಮಾಡ್ತೀವಿ. ಏನು ಈಗ ನಾವು ನಿನ್ನ ಮಗನ ವಿಚಾರ ಮಾತಾಡೋಕೆ ಬಂದೀವಿ. ನಿನ್ನ ವಿಚಾರ ಏನೈತಿ ಅದನ್ನು ನಮಗೆ ನೇರ ಹೇಳು. ಈಗ ನನ್ನ ವಿಚಾರ ಇಷ್ಟ, ನೀವೇನಾರ ನಿಮ್ಮ ಮಗಗೆ ಗಂಡು ಸತ್ತಕ್ಕಿನ್ನ ಗಂಡು ಬಿಟ್ಟಕ್ಕಿನ್ನ ನೀವು ಲಗ್ನ ಮಾಡ್ತೀರಿ ಅಂದಿದ್ದ ಖರೆ ಆದ್ರೆ ನಾನು ನನ್ನ ಮಗ ಅಕ್ಕಿನ ಮಾಡ್ಕೊಳಕ್ಕೆ ತಯಾರದೇನೆ. ನೋಡ್ವಾ ಚಂಬಸಕ್ಕ, ಹಿಂಗೆ ಮಂಡ್ ಹಿಡಿದು ಮಾತು ನೀನು ಎಲ್ಲದು ಒಯ್ದು ಇನ್ನೆಲ್ಲಿಗೆ ಹಚ್ಚಬೇಡ ಆತ. ನಾವು ನಿನ್ನ ಮಗನ ಮದುವೆ ವಿಚಾರ ಮಾತಾಡಕ್ಕೆ ಬಂದೀವಿ. ಹಂಗೇನಾರ ನಾಳೆ ನನ್ನ ಮಗ ಏನಾದರೂ ಆಗಲಿ, ಕಲಪಣ್ಣನ ಮಗ ಆಗಲಿ, ಶಂಕರಪ್ಪಣ್ಣನ ಮಗ ಆಗಲಿ, ಹಂಗೇನಾರ ನೀ ಹೇಳ್ದಂಗೆ ಅಂಥ ಹುಡುಗಿ ಏನಾರ ಮೆಚ್ಚಿದ್ರೆ ನಾವೇನಾದ್ರು ಲಗ್ನ ಹಾಕಿನ ಮಾಡ್ಕೊಳಕ್ಕೆ ಒಲ್ಲೆ ಅಂದಿದ್ದ ಆದ್ರೆ ನೀನ ಬಂದು ಹೇಳಿ ನಮಗೆ ಅವ್ರಿಗೆ ಮದುವೆ ಮಾಡಿಸುವಂತಿ ಆತಿಲ್ಲ. ಈಗ ನಿನ್ನ ಮಗನ ಮದುವೆ ವಿಚಾರದ ಹೇಳಿ. ಹಿಂಗೆ ಒಂದೇ ಮಂಡಿ ಹಿಡಿದು ನಿನ್ನ ಮಗಗೆ ಮಾಡ್ತಿದ್ರನ ನಿನ್ನ ಮಗಗೆ ಮಾಡ್ತಿದ್ರನ ಅವ್ರ ನಸೀಬದಾಗ ಇದ್ದಂಗೆ ಆಕೈತಿವ. ಯಾರು ಹಡ್ದಾರ ಅಂದ್ರೆ ಹಣೆ ಬರೆಯಂಗಿಲ್ಲ. ಈಗ ನಿನ್ನ ವಿಚಾರ ಅಟ್ ಹೇಳಿ, ನಮ್ದು ಬಿಡು. ನಮ್ದು ಏನಾರಂತ ಪರಿಸ್ಥಿತಿ ಬಂದ್ರೆ ನಿನ್ನ ಕರೆಸ್ತೀವಿ ನಾವು ಲಗ್ನ ಮಾಡ್ಸಕ್ಕೆ. ಅಲ್ಪ ನಿಮ್ಮದೇ ಹೇಳವಲ್ರಿ, ಈಗ ಯಾಕೆ ಮತ್ತೆ ನೀವು ನನ್ನ ವಿಚಾರ ತಲೆ ಹಾಕಕತ್ತೀರಿ? ಯಾಕ ನಾನ ಕರ್ಕೊಂಡು ಬಂದೇನಿ, ಅವ್ರೇನು ತಲೆ ಹಾಕಿಲ್ಲ. ನೀ ಹಿಂಗೆ ಉಲ್ಟಾ ಸೀದಾ ಮಾತಾಡೋದಕ್ಕೆ ನಾನೇ ಹಿಂಗೊಂದು ಮಾತು ಕೇಳಿ ಬರೋನು ಅಂತ ಹೇಳಿ ಬಂದೇವಿ. ನೀನು ಇಲ್ಲಿ ಕರ್ಕೊಂಬಂದ್ರಿಗೆ ಯಾವ ಕಾರಣಕ್ಕೂ ಅವಮಾನ ಮಾಡೋ ಹಂಗಿಲ್ಲ, ಹೇಳಿರ್ತೀನಿ ನಾ. ಹೌದಾ? ಆತು, ನನ್ನ ನಿರ್ಧಾರನ ಹೇಳ್ತೀನಿ ಕೇಳ್ರಿ. ಆ ಗಂಡು ಬಿಟ್ಟಕ್ಕಿನ ಯಾವ ಕಾರಣಕ್ಕೂ ನಾನು ಇರೋದು ಒಂದು ಮಗಗೆ ಲಗ್ನ ಮಾಡ್ಕೊಳೋದಿಲ್ಲ. ಆಯ್ತು, ಬಂಗೆ ಬಂದಿರೋ ಹಂಗೆ ಹೊಂಡ್ಬೋದು ನಿಮ್ಮ ಮನೆ ಕಡೆ. ಚನ್ನಬಸವ, ವಿಚಾರ ಮಾಡ ಬಂದಿಟ್ಟೆ. ನೋಡಿ, ಸಂಬಂಧದಾಗ ಅಕ್ಕಾಳ ನಿನಗೂ ನಾಳೆ ಅನ್ನೂತನವು ನೋಡ್ಕೊತಾಳೆ. ಹೊರಗದಕ್ಕೆ ಅಂಥಕ್ಕೆರ ಸಿಕ್ಕರೆ ಏನು ಮಾಡ್ತಿ? ಮಾಡ್ಕೊಡಕ್ಕ, ಹುಡುಗಿ ಚಲೋ ಐತಿ. ಹಾಗೆಲ್ಲ ಇದನ್ನು ಅಲ್ಲ, ಘಾಟಿನೂ ಅಲ್ಲ, ಸಮಾಧಾನ ಅದಾಳ. ಮತ್ತಿಬ್ಬರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಚ್ಚಾರ. ಮಾಡ್ಕೊಡ ಚನ್ನಬಸಕ್ಕ. ಹ್ಞೂ ಚನ್ನಬಸಕ್ಕ, ನಾನು ಅದನ್ನು ಅಂತೀನಿ. ಅಲ್ಲ, ನಿನ್ನ ಮನಸ್ಸು ಒಲಿಸ್ಬೇಕು ಅನ್ನೋದು ಅಲ್ಲ ನಮಗೆ. ಅಲ್ಲ, ಎಲ್ಲರಿಗಾದರೂ ಇದು ವಿಚಾರ ಇರತ್ತೈತಿ ಬಿಡಿ. ನೀ ಹೇಳೋದು ಬರಾಬರಿ ಐತಿ, ನಾವಿಲ್ಲ ಅಂತ ಹೇಳಂಗಿಲ್ಲ. ನಾವಾದ್ರೂ ನಮ್ಮ ಮಗ ನಾಳೆ ಗಂಡು ಸತ್ತಕ್ಕಿನ ಗಂಡು ಬಿಟ್ಟಕ್ಕಿನ ನಾನು ಲಗ್ನ ಮಾಡ್ಕೋತೀನಿ ಅಂದರೆ ನಮ್ಮದು ಮನಸ್ಸು ಒಂದೇ ಸರಿಗೆ ಹ್ಞೂ ಅನ್ನಂಗಿಲ್ಲ. ಅದು ಕಸಿಬಿಸಿ ಹಾಕಿರ್ತಿ ನಮಗೂ. ನಾವು 4 ಮಂದಿ ತಿರ್ಗವ್ರ ಅಂದಮೇಲೆ ಅದು ಕಸಿಬಿಸಿ ಆಗೋದೇ. ಆದರೆ ಅವರಿಬ್ಬರು ಮೆಚ್ಚಾರಲ್ವ. ಈಗ ಏನಾರ ನೀ ಲಗ್ನ ಮಾಡ್ಕೊಡಕ್ಕೆ ವಲ್ಯ ಅಂದೆ ಅಂದ್ರೆ ಅವರಿಬ್ಬರು ಯಾಕಡೆ ಹೋಗಿ ಲಗ್ನ ಮಾಡ್ಕೊಂಡು ಬಂದರೆ ಆಮೇಲೆ ನೀವು ಒಬ್ಬಾಕಿ ಇರ್ತೀಯನ?
ಆಮೇಲೆ ನೀನು ನೋಡ್ಕೊಡೋರು ಯಾರು? ಮಗಳು ಮನ್ಯಾಗ ನೀನು ಎಷ್ಟು ದಿನ ಇಟ್ಕೊತಾರೆ? ಹಾಂ, ಅದೇ ವಿಚಾರ ಮಾಡಿ. ನಿನಗೆ ಮಗ ಬೇಕಾ ಬೇಡ? ಹೌದು ಬೇ ಚನ್ನಬಸಕ್ಕ, ನೋಡಿ ಮತ್ತೆ ವಿಚಾರ ಮಾಡಿ. ಮಗ ಕಣ್ಣು ಮುಂದಿರ್ತಾನೆ, ಅವ್ರು ಏನು ತಪ್ಪು ಕೆಲಸ ಮಾಡಬಾರ್ದಂತನೇ ನಾವು ಇಷ್ಟು ಜನ ನಿಂತು ಇದಕ್ಕಿಷ್ಟು ಒದ್ದಾಡಕತ್ತೀವಿ. ಇದ್ರಾಗ ದನ ಮಕ್ಕಂದಾಗಲಿ ಈರಪ್ಪಣ್ಣಂದಾಗಲಿ ಏನೂ ತಪ್ಪಿಲ್ಲ. ಅವರು ಮೊದಲು ಬೇಡನ ಅಂದ್ರೆ ಆ ಹುಡುಗಿ ಮಂಡಿ ಹಿಡಿದು ಕುಂತೈತಿ. ಯಾವ ಕಾರಣಕ್ಕೂ ನಾನು ಬೇರೆದವ್ರನ್ನ ಮಾಡ್ಕೊಳಂಗಿಲ್ಲ, ಇವನ್ನ ಮಾಡ್ಕೊತೀನಿ ಅಂತಂದು ಹೇಳಿ, ನಾಳೆ ಅಕ್ಕಿಯಾರ ಜಲಮಕ್ಕೆ ಏನಾರು ದೋಖ ಮಾಡ್ಕೊಳ್ಳಿ, ಇಲ್ಲ ನಿನ್ನ ಮಗನಾರ ಏನಾರ ಜಲಮಕ್ಕೆ ದೋಖ ಮಾಡ್ಕೊಳ್ಳಿ, ಅದು ಏನಾಗಿಲ್ಲ ಅಂದ್ರೆ ಇಬ್ಬರು ಎತ್ತಾಗನಾರ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ರೆ ನೀನು ಒಬ್ಬಕ್ಕೆ ಹಾಕಿ ಇದ್ದು ಹೊರಗತಿ, ಮಗ ಇದ್ದು ಇಲ್ದಂಗೆ ಆಕ್ಕೈತಿ. ನೋಡಿದೆ ವಿಚಾರ ಮಾಡಿ ಚಂದ್ರಸಕ್ಕ, ವಿಚಾರ ಮಾಡಿ. ಹೌದಕ್ಕ, ವಿಚಾರ ಮಾಡಿ. ನಾವೇನು ಇಲ್ಲಿ ನಿನ್ನ ಮಗ ಕೆಟ್ಟದ್ದು ಮಾಡೋಕೆ ಬಂದಿಲ್ಲ. ಅವನ ಮ್ಯಾಗ ನಮಗೇನು ಯಾರಿಗೂ ಇರೋದಿಲ್ಲ. ಏನು ಅವನೇ ನಮಗೆ ಶತ್ರುನ ಏನಿಲ್ಲ. ಏನ ಒಂದು ಹುಡುಗಿ ಮಾಡ್ಕೊಳತ್ತಾನ, ಏನ ಆಕಿಗೆ ಭಾಳ ಕೊಡ್ತಾನ, ಅವಂಗೂ ಪುಣ್ಯ ಹತ್ತೈತಿ, ಆಕಿಗೂ ಭಾಳ ಸಿಗ್ತೈತಿ. ಆಕಿಗೇನು ಗಂಡು ಹತ್ತೋಂಗಿಲ್ಲ ಅಂತ ಏನಲ್ಲ, ಇವಂಗೇನು ಹೆಣ್ಣು ಹತ್ತಂಗಿಲ್ಲ ಅಂತ ಏನಿಲ್ಲ. ಇವಂಗೂ ಹೆಣ್ಣು ಹತ್ತಾವು, ಆಕಿಗೂ ಗಂಡು ಹತ್ತಾವು. ಆದರೆ ಇಬ್ಬರು ಮೆಚ್ಚಾರ. ನಾವು ಅದನ್ನ ಇಬ್ಬರು ಮೆಚ್ಚಿದ ಮ್ಯಾಗೂ ನಾವು ಆಕೆಗೆ ಬೇರೆ ಗಂಡನ ಮಾಡಿದ್ರೆ ಆಕೆ ನೆಮ್ಮದಿಯಾಗಿರೋಂಗಿಲ್ಲ, ಇವಂಗ ಬೇರೆ ಹೆಂಡತಿ ಮಾಡಿದ್ರೆ ಇವ ನೆಮ್ಮದಿಯಾಗಿರಲ್ಲ. ಇವ್ರ ಮಧ್ಯೆ ಏನು ಇವ್ರು ಮಾಡ್ಕೊಂಡು ಬಂದಿರ್ತಾವಲ್ಲ ಆ ಎರಡು ಜನ್ಮಕ್ಕೂ ನೆಮ್ಮದಿ ಇರೋಂಗಿಲ್ಲ. ಇತ್ತಾಗ 4 ಜನರ ಜೀವನ ನಾವು ಹಾಳು ಮಾಡ್ದಂಗೆ ಆಕೈತಿ. ಹೋದಿಲ್ಲಕ್ಕ, ವಿಚಾರ ಮಾಡಿ. ಮತ್ತು ನೀ ಇಲ್ಲಿ ಏನು ನಿನ್ನ ಪೊರ್ಸಬಲ್ ಮಾಡಿ ನೀ ಹ್ಞೂ ಅನ್ಲಿಲ್ಲ ಅಂದರೂ ಎಳ್ಕೊಂಡು ಹೋಗಿ ಇವರಿಬ್ಬರಿಗೂ ತಾಳಿ ಕಟ್ಟಿಸ್ಬೇಕು ಅಂತ ನಾವೇನು ಬಂದಿಲ್ಲಕ್ಕ. ನೀ ಹ್ಞೂ ಅಂದರೆ ಮುಂದೆ ನಡಿತೈತಿ, ಇಲ್ಲ ಅಂದ್ರೆ ಇಲ್ಲ. ಏನ್ರಿಪ್ಪ ಇರಪ್ಪ, ಮತ್ತು ನೀವೇನಾರು ಹಂಗೆ ಮಾಡಂಗದಿಲ್ಲೇನ? ಹಾಗೇನಿಲ್ಲ ಅಣ್ಣ, ನಾನು ನಮ್ಮ ಅಕ್ಕ ಹ್ಞೂ ಅಂದ್ರೆ ನಮ್ಮ ಮುಂದೆ ಮಾಡೋದು. ಹಾಗೇನಾರು ಇಲ್ಲ ಅಂದ್ರೆ ನಾನು ನನ್ನ ಮಗಳನ್ನ ಈ ಊರು ಬಿಟ್ಟು ಬೇರೆ ಊರ ಕಡೆಗೆ ಇಟ್ಟು ಬಿಡ್ತೀನಿ ಎಣ್ಣ. ನಾ ಏನಕ್ಕೆ ಈ ಸಮಸ್ಯೆ ಮಾಡೋದಿಲ್ಲ. ಅಕ್ಕಗೇನು ಸಮಸ್ಯೆ ಮಾಡೋದಿಲ್ಲ ಅನ್ನೋದು ಈಗ ಬಂದೈತಿ ನಿನಗೆ. ಏನೋ ಕಿಸಬ, ಅವತ್ತು ಹೆಣ್ತಿಗೆ ತ್ರಾಸ ಆಕ್ಕತಿ ಅಂತೇಳಿ ನನ್ನ ಹೊರಗೆ ಹಾಕಿದ್ಯಲ್ಲ. ನಾನು ಹೊರಗೆ ಹಾಕಿದ್ದೀನಿ ನಿನಗೆ ಸ್ವಂತ ಅಕ್ಕ, ನಾನು ನಿನಗೆ ಮನ್ಯಾಗ ತ್ರಾಸ ಅದು. ಹಿಂದಕ್ಕೆ ಒಂದು ಸರಿಗೆ ನನ್ನ ಮಗಗೆ ನಿನ್ನ ಮಗಳು ಕೊಡ್ತೀನಂದ್ರೆ ಏನಂದೀನಿ? ದುಡಿಯಂಗಿಲ್ಲ, ಊರಾಗಿನ ತೂತುಗೊಂದು ಚಟ ಅದಾವು, ನಿನ್ನ ಮಗಗೆ ನನ್ನ ಮಗಳನ್ನ ಹ್ಯಾಂಗೆ ಕೊಡ್ತೀನಿ ಅಂತ ಹೇಳಿ ಏನು ಚಟ ಇಲ್ದವನಿಗೆ ಹೋಗಿ ಕೊಟ್ಟು ಮದ್ವೆ ಮಾಡಿ ಬಂದೆಲ್ಲ. ಭಾಳ ಕಮ್ಮಗಿತ್ತು ನಾನು ಇಟ್ಕೊಂಡ ನಾನು ಹೊಟ್ಟೆ ಉರಿಸಿದ್ದೆಲ್ಲ ನೀನು. ಹೊಟ್ಟೆ ಉರಿಸಿದ್ದಕ್ಕೆ ನಿನ್ನ ಮಗಳು ಭಾಳ ಹಂಗಾತು. ಈಗ ಹೊಳ್ಳಿ ನನ್ನ ಮಗ ದುಡಿಯಂಗಿಲ್ಲ ಇಲ್ದವನು ತೂತುಗೊಂದು ಚಟ ಇದ್ದವನ ಹೊಳ್ಳಿ ಹೆಣ್ಣು ಕೊಡ್ತೀನಿ ಅಂತ ಬಂದಿಯಲ್ಲೋ ಹೇಳೀಗ. ಯಕ್ಕ ನನಗೀಗೂ ಏನು ಕೊಡ ಮನಸ್ಸು. ಇರಪ್ಪ ಸುಮ್ಮೀರು. ಏಕ ಏನೋ ಒಂದು ಅಂದಾನ ಅವಾಗ, ನೀವು ಒಂದು ಅಂದಿರ್ತಿ, ಒಂದು ಅಂದಿರ್ತಾನ ಬಿಡಿ. ಏನು ಅದೇನೋ ಹಿಂದಿನ ತೆಗೆದು ಹಿತ್ಲಾಗತ್ತಿದ್ರು ಅನ್ನಂಗೆ ಎದಕ್ಕೆ ಹಿಂದಿನ ತಗೊಂಡು ಕುಂದ್ರೋದುವ? ಈಗೇನು ನಡೆಯತ್ತೈತೆ ಅದನ್ನ ಮಾತಾಡೋನು. ಎಣ್ಣ ಇವೇನು ಇಷ್ಟು ಚಲೋ ಅಂತ ಅನ್ಕೋಬೇಡ ನೀನು. ಸ್ವಂತ ಅಕ್ಕನು ಅನ್ನೋದನ್ನು ನೋಡ್ದಂಗೆ ನನ್ನ ಗಂಡ ಸತ್ತಿದ್ದ, ನನ್ನ ಮಗ ಇನ್ನೂ ಸಣ್ಣವಿದ್ದ. ಸಣ್ಣವಿದ್ದ ಮ್ಯಾಗ ನನಗೆ ಇವ್ನ ಹೆಂಡತಿಗೇನ ನಾನು ನಿಗ್ರಹ ಇಡ್ತಿದ್ನಂತ ತಂದು ಈ ತೋಟದ ಮನೆಯಾಗ ಇಟ್ಟ. ನನ್ನ ಅಲ್ಲಿ ತೋಟದ ಮನೆ ಏನೋ ಆಕಾರ ಇರಲಿಲ್ಲ, ಅದನ್ನು ಹೆಂಗೋ ಬಗಾಯತಿ ಮಾಡಿಕೊಂಡು ನಾನು ನನ್ನ ಮಗ ನನ್ನ ಮಗಳು ಜೀವನ ಮಾಡಿದ್ವು. ಆದರೂ ನಾ ಇವ್ನ ಕುಟ ಬೇಸರ ಮಾಡ್ಕೊಡ್ಲಿಲ್ಲ. ಆದರೂ ಇರಲಿ ಬಿಡು, ಯಾಕಿದ್ರ ಇರುವಲ್ದಾಕ ಮನಿ ಅಂತನಾರ ಕೊಟ್ಟಾನಲ್ಲ ಅಂತ ಹೇಳ್ಕೊಂಡು ನಾ ಅದ್ರಾಗ ಜೀವನ ಮಾಡ್ಕೊಂಡು ಹೋಗಿದ ಮ್ಯಾಗ ನನ್ನ ಮಗ ಒಂದು ಹಂತಕ್ಕೆ ಬಂದ ಮ್ಯಾಗ ನಿನ್ನ ಮಗಳು ಕೊಡ್ತೀನಂತ ಕೇಳಿದ್ರೆ ಇವ ಬಾಯಿ ಬಲ್ಲಂಗ ಮಾತಾಡ್ಯಾನ ಅವಾಗ. ಈಗ ಮಗಳ ಬಾಳೆ ಸುಟ್ಟು ಸುಣ್ಣಾಗೈತಿ ಅಂತಂದು ಈಗ ನನ್ನ ಮಗಗೆ ಮಾಡ್ಕೋತ ಬಂದಾನಲ್ಲ. ಯಾಕೆ ಈಗ ನನ್ನ ಮಗ ಬರೋಬ್ಬರಿ ಕಾಣಕತ್ತಾನಪ್ಪ ನಿನಗೆ? ಚಂದ್ರಸಕ್ಕ ಹೋಲಿ ಬಿಡೋದು, ಏನು ಹಿಂದಿನ ತಕ್ಕೊಂಡು ಕುಂದ್ರೋದು ಆಗೈತಿ. ಏನೋ ಏನು ಈಗ ನಾಳೆ ನೀವು ಒಂದೇ ನಾವ ಕಡೆಯದವರು. ಏನು ಇವತ್ತು ನೀವು ಅಕ್ಕ ತಮ್ಮ ಜಗಳ ಮಾಡಿದ್ರು ನಾಳೆ ಒಂದು ಅಕ್ಕಿರಿ. ನೀನು ಅವ್ನಿಗೇನು ಅಕ್ಕ ಆಗ್ದಂಗೆ ಇರೋದಿಲ್ಲ, ಏನು ಜಗಳ ಮಾಡಿದ್ರು ಅವರು ಇರಪ್ಪಣ್ಣೆ ನಿನಗೇನು ತಮ್ಮ ಆಗ್ದಂಗೆ ಇರೋದಿಲ್ಲ. ನೀನೇನು ದನ ಮಕ್ಕಗೆ ನಾದ್ನ್ಯಾಗ ಇರಂಗಿಲ್ಲ ಅನ್ನಂಗಿಲ್ಲ, ಆಕೇನು ನಿನಗೆ ತಮ್ಮನ ಹೆಂಡತಿ ಆಗಂಗಿಲ್ಲ ಅನ್ನಂಗಿಲ್ಲ. ನೀವು ಒಂದೇ ಇರ್ತೀರಿ. ನಾಳೆ ನಾವು ಹೊರಗು ನೀವರು ಸಂಬಂಧ ಏನು ಇದೇನು ಬಿಡೋಕ್ಕಾಕೈತೇನ ಚಂದ್ರಸಕ್ಕ? ಇರತೈತಿ ಸಂಬಂಧ ಅಂದ್ರೆ ಬರತ್ತಾವು ಇಂಥವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದವ. ನೋಡು ಮಗಳು ಚಲೋ ಅದಾಳೆ, ಇಲ್ಲ ಅನ್ನಂಗಿಲ್ಲಕ್ಕಿ. ನಾವು ನೋಡಿದ್ದು ಮಾತಾಯ್ತಿ, ಏನಾಕಿ ನಸೀಬ ಹಂಗಾತು. ಏನೋ ಮಗಳು ಚಲೋ ಇರಲಿ ಅಂತ ಅವರು ಮಾಡಿಕೊಟ್ಟಿದ್ರು. ಯಾರು ಹೊಟ್ಟೆಗಿಂದ ಯಾರು ಕಂಡಾರ? ಅವಾಗ ನಿನ್ನ ಮಗನ ಒಂದಿಟ್ಟ ಹಂಗೆ ಇದನ್ನ ಕಂಡು ಯಾಕೆ ಕೊಡೋದು ಅಂತ. ಅದು ಕಾಣದಿರೋ ಊರು ಕಾಣ್ದಿರೋ ಮನುಷ್ಯ ಕೊಟ್ಟರೆ ಮೋಸ ಹೋದ್ರ, ಇದು ಕಂಡಿತ್ತಲ್ಲ ಅದಕ್ಕೆ ಕೊಡೋದು ಯಾಕಂತಂದು ಹಿಂಗೆ ಜರ್ದಿರ್ಬೇಕು ಆ ಟೈಮ್ನಾಗ. ಬೇ ಚಂದ್ರಸಕ್ಕ ಈಗ ನಿನ್ನ ಮಗನೂ ಸುಧಾರ್ಸನ, ನಾವು ನೋಡಿದ ಮಾತೈತಿ.
ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮಾವನ ಹತ್ರ ಹೋಗಿ ಅವನ ಮಾತಾಡಿ ಕಾಡಿ ಬೇಡಿ ನಮ್ಮ ಅವ್ವನ ಹತ್ರ ಬಂದು ಮಾತಾಡ್ರಿ ಅಂತ ಅಂದಲೇ ಅವರು ಮುಂದುವರ್ದಾರ. ಅಂದಮೇಲೆ ಆ ಹುಡುಗಿನೂ ಮಂಡಿ ಹಿಡ್ದಾಳ, ಇಲ್ಲ ಅಂತ ಅನ್ನಂಗಿಲ್ಲ. ಅವರು ಮತ್ತು ಆ ಹುಡುಗಿ ಮಂಡಿ ಹಿಡಿಲಿಲ್ಲ, ಇವರಿಬ್ರು ಮಂಡಿ ಹಿಡಿಲಿಲ್ಲ ಅಂದಿದ್ರೆ ಅವರು ಅಟಕ್ಕೆ ಕೈ ಬಿಡ್ತಿದ್ರು. ಏನಾರ ಜಲಮಕ್ಕೆ ದೂಕ ಮಾಡ್ಕೊಂಡಾರಲ್ಲ ಅನ್ನೋದಕ್ಕೆ ಅವರಿಬ್ರಿಗೂ ಲಗ್ನ ಮಾಡಾಕತ್ತಾರ. ಅವ್ರೇನು ನನ್ನ ಮಗಳು ಹಿಂಗೆ ಬಾಳೆ ಕೆಟ್ಟತಿ, ನಿನ್ನ ಮನೆಗೆ ಹೋಗಿಸಬೇಕು ಅಂತಂದು ಅವ್ರು ಎಂದೂ ವಿಚಾರ ಮಾಡಿಲ್ಲ ಚನ್ನಬಸಕ್ಕ. ಅಂಥವೇನಾರು ನಿನ್ನ ತಲೆ ಆಗಿದ್ರೆ ತೆಗೆದು ಬಿಡು.